Hi everyone, welcome back to my YouTube channel. Today in this video, we are going to learn and study adverbs. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಒಂದಾಗಿರುವಂತಹ ಅಡ್ವರ್ಬ್ಸ್ ಬಗ್ಗೆ ತಿಳಿಯೋಣ, ಜೊತೆಗೆ ಕಲಿಯೋಣ. ಈಗಾಗಲೇ ಅಂದ್ರೆ ನಾವು ಹಿಂದಿನ ವಿಡಿಯೋಗಳಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನೌನ್, ಪ್ರೊನೌನ್, ಅಡ್ಜೆಕ್ಟಿವ್ಸ್ ಮತ್ತೆ ವರ್ಬ್ಸ್ ಬಗ್ಗೆ ತಿಳ್ಕೊಂಡಿದೀವಿ. ಇವತ್ತು ಅದರ ನೆಕ್ಸ್ಟ್ ಅಡ್ವರ್ಬ್ಸ್ ಅಂದ್ರೆ ಏನು, ಅದನ್ನ ಎಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ಅಟ್ ಫಸ್ಟ್, ವಾಟ್ ಆರ್ ಅಡ್ವರ್ಬ್ಸ್? ಅಡ್ವರ್ಬ್ಸ್ ಅಂದ್ರೆ ಏನು? ಈ ಪ್ರಶ್ನೆಯನ್ನ ಕೇಳಿದ ತಕ್ಷಣ ಬಹಳಷ್ಟು ಜನ ಕೊಡೋ ಉತ್ತರ ಅಡ್ವರ್ಬ್ಸ್ ಆರ್ ದ ವರ್ಡ್ಸ್ ದಟ್ ಡಿಸ್ಕ್ರೈಬ್ ವರ್ಬ್ಸ್. ವರ್ಬ್ಸ್ ಅನ್ನ ಡಿಸ್ಕ್ರೈಬ್ ಮಾಡುವಂತಹ ಪದಗಳು ಅಡ್ವರ್ಬ್ಸ್ ಆಗಿರುತ್ತೆ ಅಂತ. ಅಂದ್ರೆ ಆಕ್ಷನ್ ಅನ್ನ ಡಿಸ್ಕ್ರೈಬ್ ಮಾಡುವಂತಹ ಪದಗಳು ಅಡ್ವರ್ಬ್ಸ್. ಆಕ್ಷನ್ ಅನ್ನ ಡಿಸ್ಕ್ರೈಬ್ ಮಾಡೋದು ಅಂದ್ರೆ ಕ್ರಿಯೆ, ಒಂದು ಕೆಲಸವನ್ನ ಡಿಸ್ಕ್ರೈಬ್ ಮಾಡುವಂತಹ ಪದಗಳೇನಾಗಿರುತ್ತೆ ಅವು ಅಡ್ವರ್ಬ್ಸ್ ಆಗಿರುತ್ತೆ ಅಂತ ಹೇಳ್ತೀವಿ. ಬಟ್ ಇದು ಇನ್ಕಂಪ್ಲೀಟ್. ನಾವು ಇಷ್ಟನ್ನ ಮಾತ್ರ ಹೇಳಿದ್ರೆ ಅದು ಇನ್ಕಂಪ್ಲೀಟ್ ಆಗಿರುತ್ತೆ. ಯಾಕಂದ್ರೆ ಅಡ್ವರ್ಬ್ಸ್ ಡಿಸ್ಕ್ರೈಬ್ ಅಡ್ಜೆಕ್ಟಿವ್ಸ್ ಅಂಡ್ ಅದರ್ ಅಡ್ವರ್ಬ್ಸ್ ಆಲ್ಸೋ. ಅಡ್ವರ್ಬ್ಸ್ ಅನ್ನೋದು ಅಡ್ಜೆಕ್ಟಿವ್ಸ್ ಅನ್ನ ಕೂಡ ಡಿಸ್ಕ್ರೈಬ್ ಮಾಡುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಅದರ್ ಅಡ್ವರ್ಬ್ಸ್ ಅನ್ನ ಕೂಡ ಡಿಸ್ಕ್ರೈಬ್ ಮಾಡುತ್ತೆ. ಅಂದ್ರೆ ಒಂದು ಅಡ್ವರ್ಬ್ಸ್ ಆರ್ ದ ವರ್ಡ್ಸ್ ದಟ್ ಡಿಸ್ಕ್ರೈಬ್ ವರ್ಬ್ಸ್, ಅಡ್ಜೆಕ್ಟಿವ್ಸ್ ಅಂಡ್ ಅದರ್ ಅಡ್ವರ್ಬ್ಸ್. ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಅಂಡ್ ದೆನ್ ಅಡ್ವರ್ಬ್ಸ್ ಟೆಲ್ ಅಸ್. ಅಡ್ವರ್ಬ್ಸ್ ನಮಗೆ ಏನನ್ನ ಹೇಳುತ್ತೆ ಅನ್ನೋದಾದ್ರೆ ಹೌ, ವೆನ್, ವೇರ್ ಆರ್ ಹೌ ಮಚ್ ಸಮಥಿಂಗ್ ಹ್ಯಾಪನ್ಸ್. ಈ ಇಷ್ಟು ವಿಷಯಗಳನ್ನ ನಮಗೆ ಅಡ್ವರ್ಬ್ಸ್ ತಿಳಿಸುತ್ತೆ. ಅಂದ್ರೆ ಏನಾದ್ರೂ ಒಂದು ಹೇಗೆ, ಯಾವಾಗ, ಎಲ್ಲಿ, ಎಷ್ಟು ಪ್ರಮಾಣದಲ್ಲಿ ನಡೆಯಿತು ಅನ್ನೋದನ್ನ ತಿಳಿಸ್ಕೊಡುತ್ತೆ. ಸೊ ಅಡ್ವರ್ಬ್ಸ್ ಅಂದಾಗ ನೀವು ಇಷ್ಟನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಸೊ ಈಗ ನಾವು ಅಡ್ವರ್ಬ್ಸ್ ಹೇಗೆ ವರ್ಬ್ಸ್ ಅನ್ನ ಡಿಸ್ಕ್ರೈಬ್ ಮಾಡುತ್ತೆ, ಹೇಗೆ ಅಡ್ಜೆಕ್ಟಿವ್ಸ್ ಅನ್ನ ಡಿಸ್ಕ್ರೈಬ್ ಮಾಡುತ್ತೆ, ಅಂಡ್ ದೆನ್ ಹೇಗೆ ಅದರ್ ಅಡ್ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡುತ್ತೆ ಅನ್ನೋದನ್ನ ವಿತ್ ಎಕ್ಸಾಂಪಲ್ಸ್ ತಿಳ್ಕೊಳ್ಳೋಣ. ಈಗ ನಮಗೆ ಅಡ್ವರ್ಬ್ಸ್ ಅಂದ್ರೆ ಮೀನಿಂಗ್ ಗೊತ್ತಾಗಿದೆ. ಅದರಲ್ಲಿ ಫಸ್ಟ್ ಒನ್ ಅನ್ನ ಈಗ ಎಕ್ಸಾಂಪಲ್ ಸಮೇತ ನೋಡೋಣ. ಅಂದ್ರೆ ಹೇಗೆ ಅಡ್ವರ್ಬ್ಸ್ ಆಕ್ಷನ್ ಅನ್ನ, ವರ್ಬ್ಸ್ ಅನ್ನ ಡಿಸ್ಕ್ರೈಬ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಸೊ ಹಿಯರ್ ಆರ್ ಸಮ್ ಎಕ್ಸಾಂಪಲ್ಸ್. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದೆ. ಈ ಎಲ್ಲಾ ಎಕ್ಸಾಂಪಲ್ಸ್ ಅಲ್ಲಿ ಕೂಡ ಕೆಲವು ಪರ್ಟಿಕ್ಯುಲರ್ ವರ್ಡ್ಸ್ ಏನ್ ಮಾಡ್ತಾ ಇದೆ ಅಂದ್ರೆ ಆಕ್ಷನ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಆಕ್ಷನ್ ಮೀನ್ಸ್ ವರ್ಡ್ಸ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಹೇಗೆ ಅನ್ನೋದನ್ನ ನೋಡೋಣ. ಶಿ ರನ್ಸ್ ಕ್ವಿಕ್ಲಿ. ಸೊ ಹಿಯರ್ ಇನ್ ದಿಸ್ ಸೆಂಟೆನ್ಸ್ ರನ್ಸ್ ಈಸ್ ದ ವರ್ಬ್ ಆರ್ ರನ್ಸ್ ಈಸ್ ದ ಆಕ್ಷನ್. ಸೊ ಇಲ್ಲಿ ರನ್ಸ್ ಅನ್ನೋದು ಆಕ್ಷನ್ ಆಗಿದೆ. ಹೌ ಶಿ ರನ್ಸ್, ಅವಳು ಓಡುವ ಕೆಲಸವನ್ನ ಹೇಗೆ ಮಾಡ್ತಾಳೆ. ಶಿ ರನ್ಸ್ ಕ್ವಿಕ್ಲಿ. ಶಿ ರನ್ಸ್ ಕ್ವಿಕ್ಲಿ. ಸೊ ಹಿಯರ್ ದ ವರ್ಡ್ ಕ್ವಿಕ್ಲಿ ಈಸ್ ದ ಅಡ್ವರ್ಬ್. ಆಕ್ಷನ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇರೋದ್ರಿಂದ ಕ್ವಿಕ್ಲಿ ಅನ್ನೋದು ಏನಾಗಿದೆ, ಅಡ್ವರ್ಬ್ ಆಗಿದೆ. ಕ್ರಿಯೆಯನ್ನ ವರ್ಣನೆ ಮಾಡ್ತಾ ಇದೆ. ಆಕ್ಷನ್ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಇದೆ. ಹೌ ಶಿ ರನ್ಸ್, ಶಿ ರನ್ಸ್ ಕ್ವಿಕ್ಲಿ. ವಿ ವಿಲ್ ಗೋ ಟುಮಾರೋ. We will go tomorrow. So here, will go is the action. Will go is the verb. And here, tomorrow is the word that used to describe the action. Tomorrow ಅನ್ನೋದನ್ನ ನಾವು action ಅನ್ನ describe ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. So here, tomorrow is the adverb. And here, it answers when we will go. ಸೊ ವೆನ್ ವಿ ವಿಲ್ ಗೋ ಟುಮಾರೋ. ನಾವು ನಾಳೆ ಹೋಗ್ತೀವಿ. ನಾವು ಹೋಗ್ತೀವಿ ಅಂದಾಗ ಹೋಗ್ತೀವಿ ಅನ್ನೋದು ಆಕ್ಷನ್ ಆಗಿರುತ್ತೆ. ಬಟ್ ಯಾವಾಗ ಹೋಗ್ತೀವಿ ಅನ್ನೋದಕ್ಕೆ ಆನ್ಸರ್ ಮಾಡಿದಾಗ ಅಲ್ಲಿ ನಾವು ಆನ್ಸರ್ ಮಾಡುವಾಗ ಬಳಸ್ತೀವಲ್ಲ ಪದ ಟುಮಾರೋ, ಅದೇನಾಗಿರುತ್ತೆ, ಅಡ್ವರ್ಬ್ ಆಗಿರುತ್ತೆ. ದ ಬೇಬಿ ಈಸ್ ಸ್ಲೀಪಿಂಗ್ ಅಪ್ಸ್ಟೇರ್ಸ್. ದ ಬೇಬಿ ಈಸ್ ಸ್ಲೀಪಿಂಗ್ ಅಪ್ಸ್ಟೇರ್ಸ್. ಸೊ ಹಿಯರ್ ದ ವರ್ಬ್ ಈಸ್ ಸ್ಲೀಪಿಂಗ್. ಮೇನ್ ವರ್ಬ್ sleeping, which is in continuous tense, present continuous, and the helping verb is is. Is ಅನ್ನೋದು helping verb ಆಗಿದೆ. ಯಾಕೆ is ಯೂಸ್ ಮಾಡಿದೀವಿ ಅಂದ್ರೆ ಸಬ್ಜೆಕ್ಟ್ ದ ಬೇಬಿ ಅನ್ನೋದು ಸಿಂಗ್ಯುಲರ್ ಆಗಿದೆ. ಬಟ್ ಅದೆಲ್ಲ ನಮಗೆ ಈಗ ಅಷ್ಟೊಂದು ನೆಸೆಸಿಟಿ ಅಲ್ಲ. ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ವರ್ಬ್ ಅಂಡ್ ಆ ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಯೂಸ್ ಮಾಡಿರುವಂತಹ ಮತ್ತೊಂದು ವರ್ಡ್. ಸೊ ದ ಬೇಬಿ ಈಸ್ ಸ್ಲೀಪಿಂಗ್ ಅಪ್ಸ್ಟೇರ್ಸ್. ಮಗು ಎಲ್ಲಿ ಮಲಗಿದೆ. ಸೊ ಮಗು ಮೇಲೆ ಮಲಗಿದೆ ಅನ್ನೋದನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಈ ರೀತಿ ಹೇಳಿದೀವಿ. So the baby is sleeping upstairs. Here it answers for
where the baby is. And the next example is he is very happy. He is very happy. Here the verb is happy. ಅವನು ಸಂತೋಷವಾಗಿದ್ದಾನೆ. ಇಲ್ಲಿ ಆಕ್ಷನ್ ಯಾವುದು ಅನ್ನೋದಾದ್ರೆ that is happy. And here we use the word very to describe the action, describe the verb. ಇಲ್ಲಿ verb ಅನ್ನ describe ಮಾಡೋದಕ್ಕೆ ನಾವು very ಅನ್ನೋ ಇನ್ನೊಂದು ವರ್ಡ್ ಅನ್ನ ಯೂಸ್ ಮಾಡಿದೀವಿ. So this word is the adverb. ಇಲ್ಲಿ ಇದು adverb ಆಗಿದೆ. And this statement or this sentence answers how much happy. ಅವನು ಎಷ್ಟು ಸಂತೋಷವಾಗಿದ್ದಾನೆ ಅನ್ನೋದನ್ನ ಹೇಳ್ತಾ ಇದೆ. ಅವನು ಬಹಳ ಸಂತೋಷವಾಗಿದ್ದಾನೆ. And last one, I eat slowly. I eat slowly. So here the verb is eat. ನಾನು ನಿಧಾನವಾಗಿ ತಿನ್ನುತ್ತೇನೆ. ತಿನ್ನೋದು ಆಕ್ಷನ್ ಆಗಿದೆ. ಬಟ್ ನಾನು ಹೇಗೆ ತಿನ್ನುತ್ತೇನೆ? ನಿಧಾನವಾಗಿ ಅಂತ ಹೇಳೋದ್ರ ಮೂಲಕ ನಾನು ತಿನ್ನೋ ಆಕ್ಷನ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ಹೇಗೆ ತಿಂತೀನಿ ಅಂತ ಹೇಳೋದಕ್ಕೆ ಇನ್ನೊಂದು ವರ್ಡ್ ಅನ್ನ ಯೂಸ್ ಮಾಡಿದೀವಿ. ಅದೇನಾಗಿದೆ? adverb. So here eat is the verb and the word slowly is the adverb. So here it answers how I eat. ನಾನು ಹೇಗೆ ತಿನ್ನುತ್ತೇನೆ ಅನ್ನೋದನ್ನ ಹೇಳುತ್ತೆ. ಈಗ ನಿಮಗೆ adverbs ವರ್ಬ್ಸ್ ಅನ್ನ ಹೇಗೆ ಡಿಸ್ಕ್ರೈಬ್ ಮಾಡುತ್ತೆ ಅನ್ನೋದು ಈ ಎಕ್ಸಾಂಪಲ್ಸ್ ಮೂಲಕ ಸ್ಪಷ್ಟವಾಗಿ ಗೊತ್ತಾಗಿದೆ. ಇನ್ಮೇಲೆ adverbs ಆಕ್ಷನ್ ಅನ್ನ ಡಿಸ್ಕ್ರೈಬ್ ಮಾಡಿದಾಗ ಹೇಗೆ ಡಿಸ್ಕ್ರೈಬ್ ಮಾಡಿದೆ ಅನ್ನೋದು ಮತ್ತೆ ಅದು ಯಾವುದಕ್ಕೆ ಉತ್ತರವನ್ನ ಕೊಡ್ತಾ ಇದೆ ಅನ್ನೋದು ನಿಮ್ಗೆ ಖಂಡಿತ ಈಸಿಯಾಗಿ ಐಡೆಂಟಿಫೈ ಮಾಡೋಕೆ ಸಾಧ್ಯ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಈಗ ನೆಕ್ಸ್ಟ್ ಒನ್ಗೆ ಮೂವ್ ಆಗೋಣ. ಅಂದ್ರೆ ಹೌ ಡು adverbs ಡಿಸ್ಕ್ರೈಬ್ adjectives. adverbs adjectives ಅನ್ನ ಹೇಗೆ ಡಿಸ್ಕ್ರೈಬ್ ಮಾಡುತ್ತೆ ಅನ್ನೋದನ್ನ ನೋಡೋಣ. adverbs ಅಂದ್ರೆ ಏನು ಅಂತ ಮೀನಿಂಗ್ ಹೇಳುವಾಗ adverbs ಡಿಸ್ಕ್ರೈಬ್ adjectives ಅಂತ ಕೂಡ ಮೆನ್ಷನ್ ಮಾಡಿತ್ತು. adverbs ಅನ್ನೋದು adjectives ಅನ್ನ ಕೂಡ ಡಿಸ್ಕ್ರೈಬ್ ಮಾಡುತ್ತೆ ಅಂತ ಹೇಳಿದ್ವಿ. So here are the 4 examples. Here are the 4 example sentences where adverbs describing adjectives. ಈ 4 ಸೆಂಟೆನ್ಸ್ ಅಲ್ಲಿ adverbs ಏನ್ ಮಾಡ್ತಾ ಇದೆ ಅಂದ್ರೆ adjectives ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ adjectives ಅಂದ್ರೆ ನಮಗೆ ಈಗಾಗಲೇ ಗೊತ್ತಿದೆ. adjectives are the words that describe noun or pronoun. noun ಮತ್ತೆ pronoun ಅನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ವರ್ಡ್ಸ್ ಏನಾಗಿರುತ್ತೆ? adjectives ಆಗಿರುತ್ತೆ. ಬಟ್ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಈ adjectives ಅನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಕೆಲವೊಂದು ವರ್ಡ್ಸ್ ಅನ್ನ ಯೂಸ್ ಮಾಡ್ತೀವಿ. ಆ ವರ್ಡ್ಸ್ adverbs ಆಗಿರುತ್ತೆ. ಅದನ್ನ ಈ ಎಕ್ಸಾಂಪಲ್ಸ್ ಮೂಲಕ ನೀಟಾಗಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಒನ್, she is extremely smart. So in the first example, smart is an adjective. She is smart. We will extremely ಕಡೆ ನೋಡ್ಬೇಡಿ. Just look at she is smart. ಅವಳು ಸ್ಮಾರ್ಟ್ ಆಗಿದ್ದಾಳೆ. The movie was very interesting. Here the movie ಅನ್ನೋದು ನೌನ್ ಆಗಿದೆ. ಸೊ ಇಲ್ಲಿ ವೆರಿ ಅನ್ನೋದನ್ನ ಬಿಟ್ಟಾಗ ಇಂಟರೆಸ್ಟಿಂಗ್ ಅನ್ನೋದು ಅಡ್ಜೆಕ್ಟಿವ್ ಆಗುತ್ತೆ. The movie was interesting. The cake is delicious. Delicious ಅನ್ನೋದು ಅಡ್ಜೆಕ್ಟಿವ್ ಆಗಿದೆ. He is absolutely right. ಇಲ್ಲಿ ರೈಟ್ ಅನ್ನೋದು ಅಡ್ಜೆಕ್ಟಿವ್ ಆಗಿದೆ. ಸೊ ಸ್ಮಾರ್ಟ್ adjective, interesting adjective, delicious adjective and right adjective. ಆ ಸಬ್ಜೆಕ್ಟ್ ಅನ್ನ ಈ ವರ್ಡ್ಸ್ ಮೂಲಕ ನಾವು ಡಿಸ್ಕ್ರೈಬ್ ಮಾಡಿದೀವಿ. ಬಟ್ ಇಲ್ಲಿ ಅದರ ಮಧ್ಯದಲ್ಲಿ ನಾವು ಇನ್ನೂ ಕೆಲವು ವರ್ಡ್ಸ್ ಅನ್ನ ಯೂಸ್ ಮಾಡಿದೀವಿ. ಎಕ್ಸ್ಟ್ರೀಮ್ಲಿ, ವೆರಿ, ಕ್ವೈಟ್ ಅಂಡ್ ಅಬ್ಸಲ್ಯೂಟ್ಲಿ. 4 ಪದಗಳು ನೌನ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇಲ್ಲ, ಅಡ್ಜೆಕ್ಟಿವ್ಸ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಈ ಎಕ್ಸ್ಟ್ರೀಮ್ಲಿ ಅನ್ನೋದು, ವೆರಿ ಅನ್ನೋದು, ಕ್ವೈಟ್ ಅನ್ನೋದು, ಅಬ್ಸಲ್ಯೂಟ್ಲಿ ಅನ್ನೋದು ಏನ್ ಮಾಡ್ತಾ ಇದೆ ಅಂದ್ರೆ adjectives ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ದೀಸ್ ವರ್ಡ್ಸ್ ಆರ್ adverbs. ಇವೆಲ್ಲ ಕೂಡ ಏನಾಗಿದೆ? adverbs ಆಗಿದೆ. ಹೇಗೆ ಅನ್ನೋದನ್ನ ನೋಡೋಣ. She is extremely smart. Here extremely describes how smart she is. ಸೊ ಎಕ್ಸ್ಟ್ರೀಮ್ಲಿ ಅನ್ನೋದು ಏನನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ? ಹೌ ಸ್ಮಾರ್ಟ್ ಶಿ ಈಸ್. ಸ್ಮಾರ್ಟ್ ಅನ್ನೋದನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ವೆರಿ ಅನ್ನೋದು ಡಿಸ್ಕ್ರೈಬ್ಸ್ ಹೌ ಇಂಟರೆಸ್ಟಿಂಗ್ ದ ಮೂವಿ ವಾಸ್.
ಮೂವಿ ಎಷ್ಟು ಇಂಟರೆಸ್ಟಿಂಗ್ ಆಗಿತ್ತು ಅನ್ನೋದನ್ನ ಈ ವೆರಿ ಅನ್ನೋ ಅಡ್ವರ್ಬ್ ಡಿಸ್ಕ್ರೈಬ್ ಮಾಡ್ತಾ ಇದೆ. ಅಂಡ್ ನೆಕ್ಸ್ಟ್ ಒನ್, ದ ಕೇಕ್ ಈಸ್ ಡೆಲಿಷಿಯಸ್. ಕೇಕ್ ಅನ್ನೋದು ಬಹಳ ರುಚಿಯಾಗಿತ್ತು. ಎಷ್ಟು ರುಚಿಯಾಗಿತ್ತು? ಕ್ವೈಟ್ ಡೆಲಿಷಿಯಸ್. ಈ ಕ್ವೈಟ್ ಅನ್ನೋ ವರ್ಡ್ ಏನ್ ಮಾಡ್ತಾ ಇದೆ? ಅಡ್ಜೆಕ್ಟಿವ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಕ್ವೈಟ್ ಡಿಸ್ಕ್ರೈಬ್ಸ್ ಹೌ ಡೆಲಿಷಿಯಸ್ ದ ಕೇಕ್ ಈಸ್. ಕೇಕ್ ಎಷ್ಟು ರುಚಿಯಾಗಿದೆ ಅನ್ನೋದನ್ನ ಈ ಕ್ವೈಟ್ ಅನ್ನೋ ವರ್ಡ್ ಡಿಸ್ಕ್ರೈಬ್ ಮಾಡ್ತಾ ಇದೆ. ಲಾಸ್ಟ್ ಒನ್ ಅಲ್ಲಿ ಹಿ ಈಸ್ ಅಬ್ಸಲ್ಯೂಟ್ಲಿ ರೈಟ್. ಅವನು ಏನ್ ಮಾಡ್ತಾ ಇದ್ದಾನೆ ಅದು ಅಬ್ಸಲ್ಯೂಟ್ಲಿ ಕರೆಕ್ಟ್ ಆಗಿದೆ. ಸೊ ಹಿಯರ್ ಅಬ್ಸಲ್ಯೂಟ್ಲಿ ಡಿಸ್ಕ್ರೈಬ್ಸ್ ಹೌ ರೈಟ್ ಹಿ ಈಸ್. ಸೊ ಈ 4 ಸೆಂಟೆನ್ಸ್ಗಳಲ್ಲಿ ಈ ವರ್ಡ್ಸ್ ಏನ್ ಮಾಡ್ತಾ ಇದೆ ಅಂದ್ರೆ ಅಡ್ಜೆಕ್ಟಿವ್ಸ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಎಕ್ಸ್ಟ್ರೀಮ್ಲಿ, ವೆರಿ, ಕ್ವೈಟ್ ಅಂಡ್ ಅಬ್ಸಲ್ಯೂಟ್ಲಿ ಆರ್ ದ ಅಡ್ವರ್ಬ್ಸ್. ಸೊ ಈಗ ನಿಮಗೆ ಅಡ್ವರ್ಬ್ಸ್ ಅಡ್ಜೆಕ್ಟಿವ್ಸ್ ಅನ್ನ ಹೇಗೆ ಡಿಸ್ಕ್ರೈಬ್ ಮಾಡುತ್ತೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಈಗ ನೆಕ್ಸ್ಟ್ ನಾವು ಇನ್ನೊಂದು ಪಾಯಿಂಟ್ ಏನಿದೆ ಅದರ ಕಡೆಗೆ ಮೂವ್ ಆನ್ ಆಗೋಣ. ಅಂದ್ರೆ ಹೇಗೆ ಅಡ್ವರ್ಬ್ಸ್ ಬೇರೆ ಅಡ್ವರ್ಬ್ಸ್ ಅನ್ನ ಡಿಸ್ಕ್ರೈಬ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅಡ್ವರ್ಬ್ಸ್ಗೆ ಮೀನಿಂಗ್ ಹೇಳುವಾಗ ಅಡ್ವರ್ಬ್ಸ್ ಬೇರೆ ಅಡ್ವರ್ಬ್ಸ್ ಅನ್ನ ಕೂಡ ಡಿಸ್ಕ್ರೈಬ್ ಮಾಡ್ತವೆ ಅಂತ ಹೇಳಿದೆ. ಇಲ್ಲಿ ಒಂದು ಅಡ್ವರ್ಬ್ ಏನ್ ಮಾಡುತ್ತೆ, ಇನ್ನೊಂದು ಅಡ್ವರ್ಬ್ ಅನ್ನ ಕೂಡ ಡಿಸ್ಕ್ರೈಬ್ ಮಾಡುತ್ತೆ. ಅಡ್ವರ್ಬ್ಸ್ ಡಿಸ್ಕ್ರೈಬಿಂಗ್ ಅಡ್ವರ್ಬ್ಸ್. ಸೊ ಹಿಯರ್ ಆರ್ ದ 4 ಎಕ್ಸಾಂಪಲ್ಸ್ ವೇರ್ ಅಡ್ವರ್ಬ್ಸ್ ಡಿಸ್ಕ್ರೈಬಿಂಗ್ ಅದರ್ ಅಡ್ವರ್ಬ್ಸ್. ಈ ಎಲ್ಲಾ ಸೆಂಟೆನ್ಸ್ಗಳಲ್ಲಿ ಕೂಡ ಒಂದು ಅಡ್ವರ್ಬ್ ಇದೆ. ಆ ಅಡ್ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ನಾವು ಇನ್ನೊಂದು ಅಡ್ವರ್ಬ್ ಅನ್ನ ಯೂಸ್ ಮಾಡ್ಕೊಂಡಿದೀವಿ. ಸೊ ಫಸ್ಟ್ ಒನ್, ಶಿ ರನ್ಸ್ ಇನ್ಕ್ರೆಡಿಬ್ಲಿ ಫಾಸ್ಟ್. ಸೊ ರನ್ಸ್ ಅನ್ನೋದು ಆಕ್ಷನ್ ಆಗಿದೆ. ಹೌ ಶಿ ರನ್ಸ್ ಫಾಸ್ಟ್. ಫಾಸ್ಟ್ ಅನ್ನೋದು ಒಂದು ಅಡ್ವರ್ಬ್ ಆಗಿದೆ. ಫಾಸ್ಟ್ ಅನ್ನೋದು ಅಡ್ವರ್ಬ್ ಆಗಿದೆ. ಬಟ್ ಎಷ್ಟು ಫಾಸ್ಟ್ ಆಗಿ ಓಡ್ತಾಳೆ, ಆ ಫಾಸ್ಟ್ ಅನ್ನೋದನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಇನ್ನೊಂದು ವರ್ಡ್ ಅನ್ನ ಯೂಸ್ ಮಾಡ್ಕೊಂಡಿದೀವಿ, ಇನ್ಕ್ರೆಡಿಬ್ಲಿ ಫಾಸ್ಟ್. ಇನ್ಕ್ರೆಡಿಬ್ಲಿ ಫಾಸ್ಟ್. ಸೊ ಇನ್ಕ್ರೆಡಿಬ್ಲಿ ಅಂದ್ರೆ ನಂಬೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸ್ಪೀಡ್ ಆಗಿ ಅಷ್ಟು ವೇಗವಾಗಿ ಅವಳು ಓಡ್ತಾಳೆ ಅಂತ. ಸೊ ಹಿಯರ್ ಇನ್ಕ್ರೆಡಿಬ್ಲಿ ಡಿಸ್ಕ್ರೈಬ್ಸ್ ಹೌ ಫಾಸ್ಟ್ ಶಿ ರನ್ಸ್. ಅವಳು ಎಷ್ಟು ವೇಗವಾಗಿ ಓಡ್ತಾಳೆ ಅನ್ನೋದನ್ನ ಡಿಸ್ಕ್ರೈಬ್ ಮಾಡುತ್ತೆ. ಇನ್ಕ್ರೆಡಿಬ್ಲಿ ಡಿಸ್ಕ್ರೈಬ್ಸ್ ಹೌ ಫಾಸ್ಟ್ ಶಿ ರನ್ಸ್. ಸೊ ಒಂದು ಅಡ್ವರ್ಬ್ ಆಲ್ರೆಡಿ ಇದೆ. ಆ ಅಡ್ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಇನ್ನೊಂದು ಅಡ್ವರ್ಬ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಅಂಡ್ ದೆನ್ ಸೆಕೆಂಡ್ ಒನ್, ಹಿ ಸ್ಪೀಕ್ಸ್ ಕ್ವೈಟ್ ಕ್ಲಿಯರ್ಲಿ. ಕ್ಲಿಯರ್ಲಿ ಅನ್ನೋದು ಅಡ್ವರ್ಬ್ ಆಗಿದೆ. ಅವನು ಸ್ಪಷ್ಟವಾಗಿ ಮಾತನಾಡ್ತಾನೆ. ಎಷ್ಟು ಸ್ಪಷ್ಟವಾಗಿ ಎಂದಾಗ ಸಂಪೂರ್ಣ ಸ್ಪಷ್ಟತೆಯಿಂದ ಮಾತಾಡ್ತಾನೆ. ಹಿ ಸ್ಪೀಕ್ಸ್ ಕ್ವೈಟ್ ಕ್ಲಿಯರ್ಲಿ. ಸೊ ಕ್ಲಿಯರ್ಲಿ ಅನ್ನೋದು ಒಂದು ಅಡ್ವರ್ಬ್ ಆಗಿದೆ. ಆ ಅಡ್ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಇನ್ನೊಂದು ಅಡ್ವರ್ಬ್ ಅನ್ನ ಯೂಸ್ ಮಾಡಿದೀವಿ, ದಟ್ ಈಸ್ ಕ್ವೈಟ್. ಸೊ ಹಿಯರ್ ಕ್ವೈಟ್ ಡಿಸ್ಕ್ರೈಬ್ಸ್ ಹೌ ಕ್ಲಿಯರ್ಲಿ ಹಿ ಸ್ಪೀಕ್ಸ್. ಹೌ ಕ್ಲಿಯರ್ಲಿ he speaks. ಅವನು ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾನೆ ಅನ್ನೋದಕ್ಕೆ ಡಿಸ್ಕ್ರೈಬ್ ಮಾಡೋದಕ್ಕೆ ನಾವು ಇನ್ನೊಂದು ವರ್ಡ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀವಿ. ದೇ ಅರೈವ್ಡ್ ವೆರಿ ಅರ್ಲಿ. ಅರ್ಲಿ ಅನ್ನೋದು ಅಡ್ವರ್ಬ್ ಆಗಿದೆ. ದೇ ಅರೈವ್ಡ್ ಅರ್ಲಿ. ಅವರು ಬೇಗ ತಲುಪಿದರು, ಬೇಗ ಬಂದರು. ಎಷ್ಟು ಬೇಗ ಬಂದ್ರು? ವೆರಿ ಅರ್ಲಿ. ಸೊ ಈ ಅರ್ಲಿ ಅನ್ನೋ ಅಡ್ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಇನ್ನೊಂದು ಅಡ್ವರ್ಬ್ ಅನ್ನ ಯೂಸ್ ಮಾಡ್ಕೊಂಡ್ವಿ. ಸೊ ವೆರಿ ಅನ್ನೋದು ಇಲ್ಲಿ ಏನ್ ಮಾಡ್ತಾ ಇದೆ, ಅದು ಒಂದು ಅಡ್ವರ್ಬ್ ಆಗಿದೆ, ಬಟ್ ಇನ್ನೊಂದು ಅಡ್ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಇಲ್ಲಿ ವೆರಿ ಅನ್ನೋದು ಏನ್ ಮಾಡ್ತಾ ಇದೆ, ಇಟ್ ಡಿಸ್ಕ್ರೈಬ್ಸ್ ಹೌ ಅರ್ಲಿ ದೇ ಅರೈವ್ಡ್. How early they arrived. And last one, he completed that task unbelievably quickly. He completed that task unbelievably quickly. Quickly ಅನ್ನೋದು ಅಡ್ವರ್ಬ್ ಆಗಿದೆ. ಈ ಅಡ್ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಅನ್ಬಿಲೀವಬ್ಲಿ ಅನ್ನೋ ಇನ್ನೊಂದು ಅಡ್ವರ್ಬ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಹಿಯರ್ ಅನ್ಬಿಲೀವಬ್ಲಿ ಅನ್ನೋದು ಏನ್ ಮಾಡ್ತಾ ಇದೆ ಅಂದ್ರೆ, ಇಟ್ ಡಿಸ್ಕ್ರೈಬ್ಸ್ ಹೌ ಕ್ವಿಕ್ಲಿ he completed the task. How quickly he completed the task. ಸೊ ಈ ರೀತಿ ಒಂದು ಅಡ್ವರ್ಬ್ ಇನ್ನೊಂದು ಅಡ್ವರ್ಬ್ ಅನ್ನ ಕೂಡ ಡಿಸ್ಕ್ರೈಬ್ ಮಾಡುತ್ತೆ.
ಈಗ ಕೊನೆಯದಾಗಿ ಒಂದು ಕ್ವಿಕ್ ರಿವಿಷನ್ ಅನ್ನು ಮಾಡೋಣ. ಅಡ್ವರ್ಬ್ಸ್ ಡಿಸ್ಕ್ರೈಬ್ adverbs are the words that describe verbs, adjectives and adverbs. First one, he writes quickly. So ಇಲ್ಲಿ writes ಅನ್ನೋದು ವರ್ಬ್ ಆಗಿದೆ. ಈ ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಕ್ವಿಕ್ಲಿ ಯೂಸ್ ಮಾಡಿದೀವಿ. ಸೊ ಇದು ಅಡ್ವರ್ಬ್ ಆಗಿದೆ. ಅವನು ಹೇಗೆ ಬರೀತಾನೆ? ಬಹಳ ಬೇಗ ಬರೀತಾನೆ. ಅವನ ಆಕ್ಷನ್ ಅನ್ನ ಡಿಸ್ಕ್ರೈಬ್ ಮಾಡಿದೀವಿ. ಸೆಕೆಂಡ್ ಒನ್, ಹಿ ಈಸ್ ವೆರಿ ಜೀನಿಯಸ್. ಜೀನಿಯಸ್ ಅನ್ನೋದು ಅಬ್ಜೆಕ್ಟಿವ್ ಆಗಿದೆ. ಆದ್ರೆ ಅವನು ಎಷ್ಟು ಜೀನಿಯಸ್? ವೆರಿ ಜೀನಿಯಸ್. ಈ ವೆರಿ ಅನ್ನೋದು ಅಡ್ವರ್ಬ್ ಆಗಿದೆ, ಯಾಕಂದ್ರೆ ಇದು ಅಬ್ಜೆಕ್ಟಿವ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಅಂಡ್ ಲಾಸ್ಟ್ ಒನ್, ಅಡ್ವರ್ಬ್ಸ್. ಅಡ್ವರ್ಬ್ಸ್ ಡಿಸ್ಕ್ರೈಬ್ ಅಡ್ವರ್ಬ್ಸ್, ಅದರ್ ಅಡ್ವರ್ಬ್ಸ್. ಹಿ ರೈಟ್ಸ್ ಕ್ವೈಟ್ ನೀಟ್ಲಿ. ಹಿ ರೈಟ್ಸ್ ನೀಟ್ಲಿ ಅಂದಾಗ ನೀಟ್ಲಿ ಅನ್ನೋದು ಅಡ್ವರ್ಬ್ ಆಗಿರುತ್ತೆ. ಬಟ್ ಎಷ್ಟು ಚೆನ್ನಾಗಿ ಬರೀತಾನೆ, ಎಷ್ಟು ನೀಟಾಗಿ ಬರೀತಾನೆ ಅಂದಾಗ ಕ್ವೈಟ್ ಅನ್ನೋದು ಅದರ್ ಅಡ್ವರ್ಬ್. ಕ್ವೈಟ್ ಅನ್ನೋದು ಇನ್ನೊಂದು ಅಡ್ವರ್ಬ್ ಆಗಿದೆ. ಈ ಅಡ್ವರ್ಬ್ ಅನ್ನ ಏನಕ್ಕೆ ಯೂಸ್ ಮಾಡಿದೀವಿ? ನೀಟ್ಲಿ ಅನ್ನೋ ಮತ್ತೊಂದು ಅಡ್ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ. ಈಗ ನಿಮಗೆ ಅಡ್ವರ್ಬ್ಸ್ ಅಂದ್ರೆ ಏನು, ಅದನ್ನ ಎಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋಸ್ ಫಾರ್ ದ ಫಸ್ಟ್ ಟೈಮ್, then don't forget to subscribe my YouTube channel. Thank you.